ನವರಾತ್ರಿಯ ಉತ್ಸವ. ನವರಾತ್ರಿ ಅಂತಂದರೆ 9 ರಾತ್ರಿಗಳು ಎಂದರ್ಥ. ಈ 9 ದಿನಗಳ ಕಾಲ ದೇವಿಯ ವೃತ ಆಚರಣೆಯನ್ನು ಮಾಡುವುದು ಮತ್ತು ಆರಾಧನೆಯನ್ನು ಮಾಡುವುದರಿಂದ ಆ ಜಗದಂಬೆ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ನೀಡ್ತಾಳೆ ಅಂತಕ್ಕಂತಹ ನಂಬಿಕೆ. ಅಯೋಧ್ಯೆಯ ರಾಜ ಶ್ರೀರಾಮಚಂದ್ರ ದೇವಿ ಆರಾಧನೆಯನ್ನ ವೃತ ಆಚರಣೆಯನ್ನ ಮಾಡಿ ರಾವಣೇಶ್ವರನನ್ನ ವಧ ಮಾಡಿರ್ತಕ್ಕಂತಹ ಸುರಸವಾದ ಕಥೆ. ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಂಗಡಣೆಯನ್ನ ಮಾಡಿ 18 ಪುರಾಣಗಳನ್ನು ರಚನೆಯನ್ನು ಮಾಡಿದರು. ಶಕ್ತಿ ಮಾತೆ ಅಂಬಾಭವಾನಿಯ ಸುಚರಿತ್ರೆಯನ್ನು ಬರಿಬೇಕು ಅಂತ ಯೋಚನೆ ಮಾಡಿ ಶ್ರೀಮದ್ ದೇವಿ ಭಾಗವತ್ ಪುರಾಣವನ್ನು ರಚನೆಯನ್ನು ಮಾಡಿ ಜನಮೇಜಯ ರಾಜನಿಗೆ ಅದನ್ನು ಪ್ರಥಮವಾಗಿ ಬೋಧಿಸಲ್ಪಟ್ಟರು. ಶ್ರೀಮದ್ ದೇವಿ ಭಾಗವತ್ ಪುರಾಣದಲ್ಲಿ ನವರಾತ್ರಿಯ ವೃತ ಆಚರಣೆ, ದೇವಿ ಆರಾಧನೆಯ ಬಗ್ಗೆ ಸುವಿಸ್ತಾರವಾಗಿ ತಿಳಿಸಲ್ಪಟ್ಟಿದೆ. ದಶರಥ ಮತ್ತು ಕೌಶಲ್ಯರ ಮಗನಾದ ಶ್ರೀರಾಮ ತನ್ನ ಪ್ರಾರಬ್ಧದಿಂದ ವನವಾಸಕ್ಕೆ ಹೋಗುವಂತಹ ಪ್ರಸಂಗ ಒದಗಿ ಬಂತು. ಪಂಚವಟ್ಟಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾವಣನ ತಂಗಿಯಾದ ಶೂರ್ಪನಖೆ ಕಾಮ ಪೀಡಿತಳಾಗಿ ಶ್ರೀರಾಮನ ಮುಂದೆ ಬಂದು ನಿಂತಳು. ರಾಮನು ಶೂರ್ಪನಖಿಯ ಕಿವಿ ಮತ್ತು ಮೂಗನ್ನು ಕತ್ತರಿಸಿದ ಸುದ್ದಿಯನ್ನು ತನ್ನ ಅಣ್ಣನಾದ ರಾವಣನ ಮುಂದೆ ವಿಚಾರಿಸಿದಾಗ ರಾವಣನು ಅತ್ಯಂತ ಕ್ರೋಧದಿಂದ ರಥವನ್ನೇರಿ ಮಾಯಾವಿ ಮರೀಚಿಯ ಮುಂದೆ ಹೋಗಿ ಮರೀಚಿಗೆ ನಿನ್ನ ಮಾಯಾವೇಶದಿಂದ ಸೀತೆಯನ್ನ ಮೋಹಗಳಿಸು ಎಂದು ಆಜ್ಞೆಯನ್ನ ಮಾಡಿದನು. ಮಾಯಾ ಜಿಂಕೆಯಾದ ಮರೀಚಿ ಸೀತೆಯ ಮುಂದೆ ನಿಂತಾಗ ಸೀತೆಗೆ ಜಿಂಕೆಯ ಚರ್ಮದ ಮೇಲೆ ಮೋಹವಾಯಿತು. ರಾಮನು ಬಿಲ್ಲನ್ನು ತೆಗೆದುಕೊಂಡು ಜಿಂಕೆಯ ಬೆನ್ನು ಹತ್ತಿ ಜಿಂಕೆಯನ್ನ ಬಾಣದಿಂದ ಹೊಡೆದಾಗ ಜಿಂಕೆಯು ತನ್ನ ಮಾಯಾವೇಶದಿಂದ ಲಕ್ಷ್ಮಣನನ್ನ ಕೂಗತೊಡಗಿತು. ಮಾಯಾ ಧ್ವನಿಯನ್ನು ಕೇಳಿದ ಲಕ್ಷ್ಮಣನನು ಸೀತೆಯನ್ನು ಬಿಟ್ಟು ರಾಮನನ್ನು ನೋಡಲು ಹೋದಾಗ ರಾವಣನು ಸನ್ಯಾಸಿಯ ವೇಷದಲ್ಲಿ ಪಂಚವಟ್ಟಿಯನ್ನು ಪ್ರವೇಶ ಮಾಡಿ ಸೀತೆಯನ್ನು ಅಪಹರಣ ಮಾಡಿದ. ಸೀತೆಯ ವಿರಹದಿಂದ ದುಃಖವನ್ನು ಅನುಭವಿಸುತ್ತಿದ್ದ ರಾಮ ಲಕ್ಷ್ಮಣರಲ್ಲಿ ತ್ರಿಲೋಕ ಸಂಚಾರಿ ನಾರದರು ಆಗಮನವಾಯಿತು. ರಾಮ ಲಕ್ಷ್ಮಣರಿಗೆ ಅಭಯ ಹಸ್ತವನ್ನು ನೀಡ್ತಾ ಆದಿಶಕ್ತಿ ಜಗದಂಬೆಯ ನವರಾತ್ರಿಯ ವೃತ ಆಚರಣೆ ಮತ್ತು ಆರಾಧನೆಯ ವಿಧಿವಿಧಾನವನ್ನು ತಿಳಿಸುತ್ತಾ ರಾವಣನನ್ನ ವಧ ಮಾಡುವ ಪ್ರಕ್ರಿಯೆಯನ್ನ ತಿಳಿಸುವಂತವನಾದನು. ನಾರದರ ಸಲಹೆಯಂತೆ ರಾಮನು ಕಿಷ್ಕಿಂಧೆಯ ಪರ್ವತದ ಮೇಲೆ ಸಮತಟ್ಟಾದ ಭೂಮಿಯ ಮೇಲೆ ಸಿಂಹಾಸನವನ್ನು ಹಾಕಿ ದೇವಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ 9 ದಿನಗಳ ಕಾಲ ದೇವಿಯನ್ನ ಆರಾಧನೆ ಮಾಡಿ ಉಪವಾಸ ವೃತ ಆಚರಣೆಯನ್ನ ಮಾಡಿ ದೇವಿಯನ್ನ ಸಂತುಷ್ಟಗೊಳಿಸುವಂತವನಾದನು. ಅಷ್ಟಮಿಯ ಅರ್ಧ ರಾತ್ರಿಯಲ್ಲಿ ದೇವಿ ಪ್ರತ್ಯಕ್ಷಳಾಗಿ ತನ್ನ ಗಂಭೀರ ವಾಣಿಯಿಂದ ಶ್ರೀರಾಮನಿಗೆ ಹೇಳತೊಡಗಿದಳು. ಅವತಾರ ಪುರುಷ ಶ್ರೀರಾಮನೇ, ನೀನು ಸಾಕ್ಷಾತ್ ವಿಷ್ಣುವಿನ ಅವತಾರವಿರುವೆ. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲು ನಿನ್ನ ಅವತಾರವಾಗಿದೆ. ನರಸಿಂಹ ಅವತಾರವನ್ನ ಎತ್ತಿ ಹಿರಣ್ಯಕಶಿಪುವಿನನ್ನ ಸಂಹಾರ ಮಾಡಿರುವೆ. ವಾಮನ ರೂಪದಿಂದ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದಿರುವೆ. ಭೂಮಿಯು ತನ್ನ ಕಕ್ಷೆಯಿಂದ ಕಳಚಿದಾಗ ವರಹ ರೂಪವನ್ನು ತಾಳಿ ತನ್ನ ಕೋರೆ ದೌಡಿಗಳಿಂದ ಮತ್ತೆ ಪುನಃ ಕಕ್ಷೆಯಲ್ಲಿ ಸ್ಥಾಪಿಸಿರುವೆ. ಅದೇ ರೀತಿ ಅಧರ್ಮಿ ರಾವಣನ ಸಂಹಾರ ಮಾಡಲು ವಿಷ್ಣುವಿನ ಅಂಶದಿಂದ ನೀನೇ ರಾಮನಾಗಿ ಜನಿಸಿರುವೆ. ನಿಶ್ಚಯವಾಗಿ ನಿನ್ನಿಂದಲೇ ರಾವಣನ ಸಂಹಾರವಾಗುವುದು. ಮತ್ತೆ ಈ ಧರೆಯನ್ನು 11,000 ವರ್ಷಗಳ ಕಾಲ ಆಳಿ ಮತ್ತು ನಿನ್ನ ಅವತಾರವನ್ನು ಅಂತ್ಯ ಮಾಡು ಎಂದು ಆಶೀರ್ವಾದವನ್ನು ಮಾಡಿರುತ್ತಾಳೆ.